ಸ್ನೇಹಿತರೆ, ಇದು ನಿನ್ನೆ ರಾತ್ರಿ ಮಾಡಿರುವ ವಿಡಿಯೋ. ಈ ವಿಡಿಯೋವನ್ನು ನಾವು ಪ್ರತ್ಯೇಕವಾಗಿ ಅಪ್ಲೋಡ್ ಮಾಡುವ ಕಾರಣ ಏನಂದರೆ, ನೋಡಿ ಎಷ್ಟು ದೊಡ್ಡ ಗಾಡಿಗಳು ಬರ್ತಾ ಇದೆ. ಪಕ್ಕದಲ್ಲಿರ್ತಕ್ಕಂಥ ಕಾರುಗಳು ಅಥವಾ ಟೂ ವೀಲರ್ಗಳು ಇಡೀ ಒಂದು ರಸ್ತೆಯನ್ನು ಅಡ್ಡಕಟ್ಟಿದೆ. ನಾಳೆ ಏನಾದರೂ ಅನಾಹುತಗಳಾದರೆ ಯಾರು ಹೊಣೆ ಇದೆ? ಇಲ್ಲಿ ಉರ್ಗಂ ರೈಲ್ವೆ ಸ್ಟೇಷನ್ ಇಂದ ಬರುವ ಗಾಡಿಗಳು ಕನಿಷ್ಠ ಪಕ್ಷ 60 ಕಿಲೋಮೀಟರ್ ಅಥವಾ 70 ಕಿಲೋಮೀಟರ್ ವೇಗದಲ್ಲಿ ಬರ್ತಕ್ಕಂಥ ಗಾಡಿಗಳೇ ಇರೋದು. ಸುಮಾರು ಒಂದು ದಿವಸಕ್ಕೆ 3,500 ಗಾಡಿಗಳು ಪ್ರಯಾಣ ಮಾಡ್ತಕ್ಕಂಥ ರಸ್ತೆ ಇದು. ಈ ರಸ್ತೆಯಲ್ಲಿ ಪ್ರತಿದಿನ ರಾತ್ರಿ ಹೊತ್ತಲ್ಲಿ ಈ ಥರ ರಸ್ತೆಯನ್ನೇ ಒತ್ತುವರಿ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ಸಡನ್ ಆಗಿ ವೇಗವಾಗಿ ಬರುವ ಗಾಡಿಗಳು ಪರಿಸ್ಥಿತಿ ಏನಾಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿ, ಎದುರುಗಡೆ ಇರುವ ಗಾಡಿ ಸುಮಾರು ಅರ್ಧ ಗಂಟೆ ನಡೆಸಿದ್ದಾರೆ. ಇದು ಮಯೂರ ಬೇಕರಿ ಎದುರುಗಡೆ ಸುಮಾರು 1000 ಗಟ್ಟಲೆ ವ್ಯಾಪಾರ ಆಗ್ತಕ್ಕಂಥ ಮಯೂರ ಬೇಕರಿಯ ಮಾಲೀಕರುಗಳಿಗೆ ಒಂದು ಸೆಕ್ಯೂರಿಟಿನ ನೇಮಕ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡೋಕ್ಕೆ ಯೋಗ್ಯತಿಲ್ಲ. ಆದರೆ ಗಾಡಿಗಳು ಬಂದು ರಸ್ತೆಯಲ್ಲಿ ನಿಲ್ಲಿಸಿದ್ರೆ ನೋಡಿ ಎಷ್ಟು ಗಾಡಿಗಳು ತೊಂದರೆ ಆಗ್ತಾ ಇದೆ. ಈ ಕಾರುಗಳು ಸುಮಾರು ಟೂ ವೀಲರ್ಗಳು, ಬೇಕರಿ ಆದ ನಂತರ ಫುಟ್ಪಾತ್ ಆದ ನಂತರ ಟೂ ವೀಲರ್ ಆದ ನಂತರ ಈ ಅರ್ಧ ರಸ್ತೆಯಲ್ಲಿ ಈ ಕಾರುಗಳನ್ನ ತಂದು ನಿಲ್ಲಿಸ್ಬಿಟ್ಟು ಆ ಬೇಕರಿ ಐಟಮ್ಗಳನ್ನ ತಿನ್ಕೊಂಡು ಆಟ ಆಡ್ತಾ ನಿಲ್ತಿದ್ದಾರೆ. ಈ ಗಾಡಿಗಳು ಬಂದು ಓಡಾಡಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇದನ್ನ ಕೂಡಲೇ ಮಯೂರ ಬೇಕರಿ ಮಾಲೀಕರುಗಳು ಇದನ್ನ ಸರಿಪಡಿಸಬೇಕು. ಅಥವಾ ಇಲ್ಲಾಂದ್ರೆ ಟ್ರಾಫಿಕ್ ನ್ಯೂಸೆನ್ಸ್ ಕೇಸಲ್ಲಿ KGF ಪೊಲೀಸರು ಇಮಿಡಿಯೇಟ್ ಆಗಿ ಇದರ ಮೇಲೆ ಗಮನ ಹರಿಸಿ ಇಲ್ಲಿ ರಸ್ತೆಗೆ ತೊಂದರೆ ಕೊಡ್ತಾ ಇರುವ ಎಲ್ಲ ಗಾಡಿಗಳ ಮೇಲೇನೋ ಕಾನೂನು ಕ್ರಮ ಜರುಗಿಸ್ಬೇಕಂತ ಸಾರ್ವಜನಿಕರು ನಮ್ಮಲ್ಲಿ ಬೇಡಿಕೆಗಳನ್ನ ನೀಡಿರ್ತಾರೆ. ನಾವು ಸುಮಾರು ತಿಂಗಳಿಂದ ಇದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿದಿನ ರಾತ್ರಿ 7 ಗಂಟೆ ಮೇಲೆ ಎಲ್ಲ ಕಾರುಗಳು ಇದೇ ಥರ ಬರ್ತಾರೆ. ಇಲ್ಲಿ ನೋಡಿ ಮಾರ್ಕ್ ಇದೆ, ಎಲ್ಲಿ ಮಾರ್ಕ್ ಇದೆ ಗಾಡಿಗಳು ಎಲ್ಲಿ ನಿಲ್ಲಿಸಿದ್ದಾರೆ. ಈಗ ಡಬಲ್ ರೋಡ್ ಇಂದ ಬರೋ ಗಾಡಿಗಳು 60 ಕಿಲೋಮೀಟರ್ ಕನಿಷ್ಠ ಪಕ್ಷ ಉರ್ಗಂ ಡೌನ್ ಇಂದ ಬರೋರು 60 ಕಿಲೋಮೀಟರ್ ಸ್ಪೀಡಲ್ಲೇ ಬರ್ತಾರೆ. ನೆನ್ನೆನೆ ಒಂದು ಆಟೋ ಡಿಕ್ಕಿ ಹೊಡೆದಿದೆ. ಪ್ರತಿ ವಾರಕ್ಕೆ 4 ಬಾರಿ ಈ ಮಯೂರ ಬೇಕರಿ ಪಕ್ಕದಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಬಂಕು ಅಥವಾ ರಸ್ತೆಯಲ್ಲಿ ಟೂ ವೀಲರ್ಗಳು ಆಕ್ಸಿಡೆಂಟ್ ನಡೀತಾ ಇರ್ತದೆ. ಕಾರಣ ಏನಂದ್ರೆ ಈ ತರ ದೊಡ್ಡ ಗಾಡಿಗಳು, ಟೂ ವೀಲರ್ಗಳು ಆ ಬೇಕರಿ ಸೌಲಭ್ಯಕ್ಕೋಸ್ಕರ ಪಾರ್ಕಿಂಗ್ ಅನ್ನ ಮಾಡೋದನ್ನ ಸರಿಪಡಿಸ್ಕೋಬೇಕು. ನೋಡಿ, ಇಲ್ಲಿ ಟೂ ವೀಲರ್ಗಳು ಇದೆ, ರಸ್ತೆ ಮಾರ್ಜಿನ್ ಅಲ್ಲಿ ಟೂ ವೀಲರ್ಗಳನ್ನ ನಿಲ್ಲಿಸಿರ್ತಾರೆ, ಪಕ್ಕದಲ್ಲಿ ಕಾರ್ಗಳನ್ನ ನಿಲ್ಲಿಸ್ತಾರೆ. ಸುಮಾರು ಪ್ರತಿ ಒಂದು ಕಾರನ್ನು ಅರ್ಧ ಗಂಟೆ ಅಥವಾ 3/4 ಗಂಟೆ ನಿಲ್ಲಿಸ್ತಾರೆ. ಈ 3/4 ಗಂಟೆಯಲ್ಲಿ ರಾತ್ರಿ ಹೊತ್ತಲ್ಲಿ 7 ಗಂಟೆಯಿಂದ ಟ್ರೈನಲ್ಲಿ ಬರೋರು ಆಟೋದಲ್ಲಿ ಬರ್ತಾರೆ, 8 ಗಂಟೆಗೂ ಟ್ರೈನಲ್ಲಿ ಬರೋರು ಆಟೋದಲ್ಲಿ ಬರ್ತಾರೆ. ಈ ತರ ಟ್ರಾಫಿಕ್ ಡಿಸ್ಟರ್ಬೆನ್ಸ್ ಮಾಡಿದ್ರೆ, ಅಪಘಾತಗಳಾದ್ರೆ ಯಾರು ಜವಾಬ್ದಾರಿ ವಹಿಸ್ಕೊಳ್ತಾರೆ? ದಯವಿಟ್ಟು KGF ಪೊಲೀಸರು ಈ ಬೇಕರಿ ಮಾಲೀಕರ ಮೇಲೆ ಕ್ರಮ ಜರುಗಿಸಬೇಕು. ಅಥವಾ ಇಲ್ಲಿ ರಸ್ತೆಯಲ್ಲಿ ಬಂದು ಇಂಥ ಗಾಡಿಗಳನ್ನ ನಿಲ್ಲಿಸಿ ನ್ಯೂಸೆನ್ಸ್ ಮಾಡೋರ ಮೇಲೆ ಕ್ರಮ ಜರುಗಿಸಬೇಕು. ನೋಡಿ, ಆ ಅಮ್ಮನ ಒಂದು ಅರ್ಧ ಗಂಟೆಯಿಂದ ಅಲ್ಲಿ ನಿಂತ್ಕೊಂಡು ಆ ಪಫ್ಸ್ಗಳನ್ನ ತಿನ್ಕೊಂಡಿದ್ದಾರೆ. ಯಾರಾದರೂ ಟೂ ವೀಲರ್ಗಳು ಬರ್ತಾರೆ, ಸಡನ್ ಆಗಿ ಆ ಕಡೆ ಬಲಗಡೆ ಇರುವ ಕಾರಲ್ಲಿರುವ ಡೋರ್ ಓಪನ್ ಮಾಡಿದ್ರೂ ಒಂದು ದೊಡ್ಡ ಆಕ್ಸಿಡೆಂಟ್ ಆಗ್ಬೋದು. ಈ ಕಾರ್ ನೋಡಿ, ಎಲ್ಲಾ ಕಾರುಗಳು ಇವರು ಶ್ರೀಮಂತರ ಅನ್ನೋದಕ್ಕೋಸ್ಕರ ಇವರು ದಬ್ಬಾಳಿಕೆ ಮಾಡೋ ತರ ದೌರ್ಜನ್ಯ ಮಾಡ್ತಾರ ಅಂತ ಅರ್ಥ ಆಗ್ತಾ ಇಲ್ಲ. ನೋಡಿ, ಈ ಗಾಡಿ ಮಾತ್ರ ಸುಮಾರು 1.5 ಅವರು ಈ ರಸ್ತೆಯಲ್ಲಿ ಇಲ್ಲಿ ನಿಲ್ಲಿಸಿದ್ದಾರೆ. ದಯವಿಟ್ಟು KGF ಪೊಲೀಸರು ಗಮನ ಹರಿಸಿ ಈ ರಸ್ತೆಯಲ್ಲಿ ಅಪಘಾತಗಳನ್ನ ತಡೆಗಟ್ಟಬೇಕಂತ ಸಾರ್ವಜನಿಕರು ನಮ್ಮಲ್ಲಿ ಬೇಡಿಕೆ ಬಿಟ್ಟಿರೋದ್ರಿಂದ ನಿನ್ನೆ ನಾವು ಸುಮಾರು ತಿಂಗಳಿಂದ ಈ ಬೇಕರಿನ ಫಾಲೋ ಮಾಡಿ ನಿನ್ನೆ ರೆಕಾರ್ಡ್ ಮಾಡಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು KGF ಪೊಲೀಸರು ಈ ಬೇಕರಿ ಮಾಲೀಕರ ಮೇಲೆ ಕ್ರಮ ಜರುಗಿಸ್ಬೇಕಂತ ಬೇಡಿಕೆಯನ್ನು ಇಡ್ತೀವಿ. ಧನ್ಯವಾದಗಳು.